ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 22 ಲಕ್ಷ ವಿದ್ಯಾರ್ಥಿಗಳು. ಹೌದು, ಭವಿಷ್ಯದಲ್ಲಿ ವೈದ್ಯರಾಗಬೇಕು ಅನ್ನೋ ಮಹದಾಸೆಯನ್ನ ಹೊತ್ಕೊಂಡು ನೀಟ್ ಎಕ್ಸಾಮ್ ಬರೆದಿದ್ರು. ಹಗಲಿರುಳು ಅಂತ ಕಷ್ಟಪಟ್ಟು ಓದಿದ್ರು ಕೂಡ. ಈ 22 ಲಕ್ಷ ಮಕ್ಕಳಲ್ಲಿ ಅದೆಷ್ಟೋ ಬಡ ಪೋಷಕರು ತಮ್ಮ ಮಕ್ಕಳು ವೈದ್ಯರಾಗ್ತಾರೆ ಅಂತ ತಮ್ಮ ಸರ್ವಸ್ವವನ್ನೇ ಧಾರೆ ಎರೆದಿದ್ರು. ಹೀಗೆ ಬೆಟ್ಟದಷ್ಟು ಕನಸು ಹೊತ್ಕೊಂಡಿದ್ದಂತ ಲಕ್ಷಾಂತರ ಮಕ್ಕಳ ಪಾಲಿಗೆ ಬರ ಸಿಡಿಲೇ ಬಂದಪ್ಪಳಿಸಿದೆ. ಮೇ 3ರಂದು ಬರೆದಿದ್ದ ನೀಟ್ ಎಕ್ಸಾಮ್ ರದ್ದಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಸುಮಾರು 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗಿದೆ. ವೈದ್ಯ ನಾರಾಯಣ ಹರಿ ಅಂತಾರೆ, ವೈದ್ಯರು ದೇವರಿಗೆ ಸಮ ಅಂತಾರೆ. ಅಂತಹ ವೈದ್ಯಕೀಯ ವೃತ್ತಿ ಮಾಡೋದು ಕೋಟ್ಯಂತರ ವಿದ್ಯಾರ್ಥಿಗಳ ಕನಸು. ಹೀಗೆ ಕನಸು ಹೊತ್ತವರ ಪಾಲಿಗೆ ಇಂದು ಕರಾಳ ದಿನವಾಗಿದೆ. ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಕನಸು ನೊಚ್ಚು ನೂರಾಗಿದೆ. ಭವಿಷ್ಯ ಅತಂತ್ರವಾಗಿದೆ. ಮೇ 3ರಂದು ನಡೆದಿದ್ದ ನೀಟ್ प्रश्न पत्रिके ಸೋರಿಕೆ ಪರೀಕ್ಷೆಯೇ ರದ್ದು. पीडीएफ जो सर्कुलेट हुआ उसमें से कुछ प्रश्न पत्र से मिल रहे थे, उसका उल्लंघन था. इतनी हद तक था कि हमें यह कड़ा निर्णय लेना पड़ा कि एग्जाम कैंसिल करें. ವೈದ್ಯರಾಗುವ ಕನಸು ಹೊತ್ತ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಶಾಕ್. ಯಾರೋ ಮಾಡಿದ ತಪ್ಪಿಗೆ ವಿ ಹ್ಯಾವ್ ಟು ಅಗೇನ್ ಡೂ ಇಟ್ ಬ್ಯಾಕ್. इसमें सरकार और प्रशासन के कुछ लोग मिले हुए हैं और उनकी मिली भगत से जो है ये पेपर लीक हुआ है. ತುಂಬಾ ಜನಕ್ಕೆ ಇದು ಸ್ವಲ್ಪ ಕಷ್ಟನೇ ಆಗ್ತದೆ ಕ್ವೆಶ್ಚನ್ ಪೇಪರ್ ಮತ್ತೆ ಇದು ಮಾಡಿ ಬರೆಯೋದಾದ್ರೆ. ರಾಜಸ್ಥಾನ, ಕೇರಳ, ನಾಸಿಕ್, ಹರಿಯಾಣ, ತೆಲಂಗಾಣ ಎಲ್ಲೆಲ್ಲೇ ಪ್ರಶ್ನೆ ಪತ್ರಿಕೆ ಲೀಕ್. ಪರೀಕ್ಷೆಗೂ 2 ದಿನ ಮೊದಲೇ ಪಿಡಿಎಫ್ ಲಿಂಕ್ ಮಾಫಿಯಾ ಪಾಸ್ವರ್ಡ್. ಹೌದು, ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಮೆಡಿಕಲ್ ಓದಬೇಕೆಂದ ವಿದ್ಯಾರ್ಥಿಗಳಿಗೆ ಭೂತವಾಗಿ ಕಾಡ್ತಿರೋ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಈ ವರ್ಷವೂ ನಡೆದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ದೇಶದಾದ್ಯಂತ ಇದೇ ಮೇ 3ರಂದು ನಡೆದಿದ್ದ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟನ್ನ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ರದ್ದುಗೊಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಈ ನಿರ್ಧಾರ ತೆಗೆದುಕೊಂಡಿದೆ. कि जो पीडीएफ जो सर्कुलेट हुआ उसमें से कुछ प्रश्न पत्र से मिल रहे थे, तो इसको अगर आप लीक कहें या अनियमितता कहें या वायलेशन ऑफ प्रोसेस कहें, हमने यह माना कि ये एग्जाम की जो प्रक्रिया चल रही थी उसका उल्लंघन था. इतनी हद तक था कि हमें यह कड़ा निर्णय लेना पड़ा कि एग्जाम कैंसिल करें. ಅಂದಹಾಗೆ ಈ ಬಾರಿ ನೀಟ್ ಪರೀಕ್ಷೆಗೆ 22,79,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು. ಈ ಪೈಕಿ 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಹಾಜರಾಗಿದ್ರು. ಆದ್ರೀಗ ಸೋರಿಕೆ ಆರೋಪದ ಹಿನ್ನೆಲೆಯಲ್ಲಿ ಎನ್ಟಿಎ ಪರೀಕ್ಷೆಯನ್ನೇ ರದ್ದು ಮಾಡಿದೆ. ಲಕ್ಷಾಂತರ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರದು ಎಂಬ ಕಾರಣಕ್ಕೆ ಸದ್ಯದಲ್ಲೇ ಮರುಪರೀಕ್ಷೆ ನಡೆಸುವುದಾಗಿ ಎನ್ಟಿಎ ತಿಳಿಸಿದೆ. ಅಷ್ಟೇ ಅಲ್ಲ, ಮರುಪರೀಕ್ಷೆಗೆ ಯಾವುದೇ ಶುಲ್ಕ ಇರಲ್ಲ. ಈ ಹಿಂದೆ ಪಡೆದಿದ್ದ ಶುಲ್ಕವನ್ನು ರಿಫಂಡ್ ಮಾಡುವುದಾಗಿ ಎನ್ಟಿಎ ಡಿಜಿ ಅಭಿಷೇಕ್ ಸಿಂಗ್ ಹೇಳಿದ್ದಾರೆ. यह भी निर्णय लिया कि हम जो अगली परीक्षा दोबारा कराएंगे उसके लिए कोई एडिशनल फीस नहीं चार्ज करेंगे, और न ही सिर्फ वह, क्योंकि बच्चों को दोबारा आना पड़ रहा है परीक्षा देने के लिए, हमने जो पहली बार जो परीक्षा कराई थी उसके लिए जो फीस ली थी उसको भी हम रिफंड करेंगे. ಹಾಗಾದ್ರೆ ಇಡೀ ವ್ಯವಸ್ಥೆ ವೈಫಲ್ಯವಾಗಿದ್ದು ಹೇಗೆ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಲ್ಲಿ ಹೇಗೆ? ಮಾಫಿಯಾ ಹೇಗೆಲ್ಲ ನಡೆಯಿತು ಅನ್ನೋದರ ಕಂಪ್ಲೀಟ್ ಮಾಹಿತಿ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಮೊದಲು ಪ್ರಕರಣ ಬೆಳಕಿಗೆ ಬಂದಿದ್ದು ರಾಜಸ್ಥಾನದ ಸೀಕರ್ನಲ್ಲಿ. ನೀಟ್ ಪರೀಕ್ಷೆಗೂ 15 ದಿನಗಳ ಮೊದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಶಂಕೆ ಇದೆ. ಆದರೆ ಪರೀಕ್ಷೆ ನಡೆಯೋ ಹಿಂದಿನ ದಿನ ಕೈಯಲ್ಲಿ ಬರೆದಿದ್ದ 400 ಪ್ರಶ್ನೆ ಮಾದರಿ ಪತ್ರಿಕೆ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ನಲ್ಲಿ ವೈರಲ್ ಆಗಿತ್ತು. ವಿಪರ್ಯಾಸ ಅಂದರೆ ನೀಟ್ ಪರೀಕ್ಷೆಯಲ್ಲಿ ಕೇಳಿದ್ದ 120 ಪ್ರಶ್ನೆಗಳಿಗೆ ಹೋಲಿಕೆ ಇತ್ತು. ಜೀವಶಾಸ್ತ್ರದ 90 ಪ್ರಶ್ನೆಗಳು, ಕೆಮಿಸ್ಟ್ರಿಯ 30 ಪ್ರಶ್ನೆಗಳು ಲೀಕ್ ಆಗಿದ್ವು. ಸೋರಿಕೆಯಾದ ಪ್ರಶ್ನೆಗಳ ಕ್ರಮ, ಪರೀಕ್ಷೆಯಲ್ಲಿ ಕೇಳಿದ್ದ ಪ್ರಶ್ನೆಗಳ ಕ್ರಮ, ಮಲ್ಟಿಪಲ್ ಚಾಯ್ಸ್ ಉತ್ತರವು ಒಂದೇ ಮಾದರಿ ಇತ್ತು. अब ये क्वेश्चन देखो मेरे क्वेश्चन पेपर पे, ये रहा क्वेश्चन देखो. ಇದನ್ನ ಗಮನಿಸಿದ ಎನ್ಟಿಎ ಈಗ ಪರೀಕ್ಷೆಯನ್ನೇ ರದ್ದು ಮಾಡಿದೆ. ಮಾದರಿ ಪ್ರಶ್ನೆ ಪತ್ರಿಕೆಯ ಜಾಡು ಹಿಡಿದು ಪೊಲೀಸರು ನೀಟ್ ಮಾಫಿಯಾ ಕಂಡು ದಂಗಾಗಿ ಹೋಗಿದ್ದಾರೆ.
ಪ್ರಶ್ನೆ ಪತ್ರಿಕೆ ಸೋರಿಕೆ ರಾಜಸ್ಥಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮೊದಲಿಗೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಫಿಯಾದವರು ಭೇಟಿಯಾಗಿದ್ರು ಎನ್ನಲಾಗಿದೆ. ಅಲ್ಲದೆ ನಾಸಿಕ್ ಪ್ರಿಂಟಿಂಗ್ ಪ್ರೆಸ್ನಿಂದ ಪೇಪರ್ ಲೀಕ್ ಆಗಿರೋ ಸುಳಿವು ಸಿಕ್ಕಿದೆ. ಆ ಬಳಿಕ ಹರಿಯಾಣಗೆ ಪ್ರಶ್ನೆ ಪತ್ರಿಕೆ ರವಾನಿಸಲಾಗಿದೆ. ಆ ಬಳಿಕ 5 ಮಾದರಿಯ ಪ್ರಶ್ನೆ ಪತ್ರಿಕೆಗಳ ಸೆಟ್ ಬೇರೆ ಬೇರೆ ರಾಜ್ಯಗಳಿಗೆ ಹಂಚಿದ್ದಾರೆ. ಪ್ರಶ್ನೆ ಪತ್ರಿಕೆಯ 10 ಕಾಪಿಗಳು ರಾಜಸ್ಥಾನ, ಆಂಧ್ರಪ್ರದೇಶ, ತೆಲಂಗಾಣ ಸೇರಿ ಇತರೆ ರಾಜ್ಯಗಳಿಗೆ ರವಾನೆ ಮಾಡಿರುವುದು ತನಿಖೆಯಲ್ಲೇ ಗೊತ್ತಾಗಿದೆ. ಇನ್ನು ಮಹಾರಾಷ್ಟ್ರದ ನಾಸಿಕ್ನಲ್ಲಿ BMS ವಿದ್ಯಾರ್ಥಿ ಇಂದಿರಾನಗರ ಪ್ರದೇಶದ ಶುಭ ಎಂಬಾತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನ ಬಳಿ 100ಕ್ಕೂ ಹೆಚ್ಚು ಸಂಭಾವ್ಯ ಪ್ರಶ್ನೆಗಳ ಪತ್ರಿಕೆ ಇದ್ದ ಮಾಹಿತಿ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಭುಗಿಲೆದ್ದ ಪ್ರತಿಭಟನೆ, ರಾಹುಲ್ ಗಾಂಧಿ ಕಿಡಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ದೆಹಲಿ, ಕರ್ನಾಟಕ, ರಾಜಸ್ಥಾನ ಸೇರಿದಂತೆ ಹಲವೆಡೆ NSUI ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಮಧ್ಯೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿಯವರ ಅಮೃತ ಕಾಲ ದೇಶಕ್ಕೆ ವಿಷಕಾಲವಾಗಿದೆ ಅಂತ ಎಕ್ಸ್ ಖಾತೆಯಲ್ಲೇ ಪೋಸ್ಟ್ ಮಾಡಿ ಗುಡುಗಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಕೇಂದ್ರ ಪರೀಕ್ಷಾ ವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ನೋಡಿ ಅಂತ ಗುಡುಗಿದ್ದಾರೆ. ಆದರೆ ಕೇಂದ್ರ ಉನ್ನತ ಶಿಕ್ಷಣ ಸಚಿವ ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರ ನೀಡದೆ ಸೈಲೆಂಟ್ ಆಗಿ ತೆರಳಿದ್ದಾರೆ. ಆದರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕರ್ನಾಟಕದಲ್ಲಿ ಎಷ್ಟು ಸಲ ಪರೀಕ್ಷೆಗಳು ರದ್ದಾಗಿಲ್ಲ ಅಂತ ಕೇಳಿದ್ದಾರೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋ ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಹಲವಾರು ಬಾರಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿರತಕ್ಕಂಥದ್ದು ಇವ್ರ ಸರ್ಕಾರದಲ್ಲೂ ನಡೆದಿರತಕ್ಕಂಥದ್ದು ಇದೆ. ಅದರಿಂದ ಇವ್ರಿಗೆ ಯಾವ ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಅನ್ನೋದು ಕೇಳಲಿಕ್ಕೆ ಬಯಸ್ತೀನಿ. ಸದ್ಯ CBI ಪ್ರಕರಣದ ತನಿಖೆ ನಡೆಸ್ತಾ ಇದೆ. ಆದರೆ ವಿದ್ಯಾರ್ಥಿಗಳ ವರ್ಷಗಟ್ಟಲೆ ತಪಸ್ಸನ್ನ ಒಂದು ಪೇಪರ್ ಲೀಕ್ ಮಾಫಿಯಾ ನುಂಗಿ ಹಾಕಿದೆ. ಮರುಪರೀಕ್ಷೆ ದಿನಾಂಕ ಘೋಷಣೆಯಾಗಬಹುದು. ಆದರೆ ವ್ಯವಸ್ಥೆಯ ಮೇಲೆ ವಿದ್ಯಾರ್ಥಿಗಳಿಗಿದ್ದ ನಂಬಿಕೆ ಮರುಕಳಿಸೋದು ಅಷ್ಟು ಸುಲಭ ಅಲ್ಲ. ಇದು ಕೇವಲ ಪತ್ರಿಕೆಯ ಸೋರಿಕೆಯಲ್ಲ, ದೇಶದ ಭವಿಷ್ಯದ ಸೋರಿಕೆ ಅಂದ್ರೂ ತಪ್ಪಲ್ಲ. ಬ್ಯೂರೋ ರಿಪೋರ್ಟ್, TV9.